ಹುಲಿ ಕಥೆಯಿಂದ ಮೈಸೂರಿಗರು ಫೈನಲಿ ನಿರಾಳರಾಗಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 40 ದಿನಗಳಲ್ಲಿ ಬರೋಬ್ಬರಿ 22 ಹುಲಿಗಳನ್ನು ಸೆರೆ ಹಿಡಿಯಲಾಗಿದೆ. 2 ತಿಂಗಳಿನಿಂದ ಜನರಲ್ಲಿದ್ದ ಭೀತಿಯನ್ನ ಅರಣ್ಯ ಇಲಾಖೆ ಈಗ ದೂರ ಮಾಡಿದೆ. ನವೆಂಬರ್ 30ರವರೆಗೆ 12 ಪುಟ್ಟ ಮರಿ ಸೇರಿ ಒಟ್ಟು 22 ಹುಲಿಗಳನ್ನು ಸೆರೆ ಹಿಡಿಯಲಾಗಿದೆ. ಹುಲಿ ಸೆರೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಥರ್ಮಲ್ ಕ್ಯಾಮೆರಾ ಮತ್ತು ಡ್ರೋನ್. ಕಾರ್ಯಾಚರಣೆಯ ರೋಚಕ ಸಂಗತಿಯನ್ನ ಡಿಸಿಎಫ್ ಪುರುಷೋತ್ತಮ್ ಹಂಚಿಕೊಂಡಿದ್ದಾರೆ. ಈಗ ಎಲ್ಲಾ ಹುಲಿಗಳನ್ನ ಮೈಸೂರಿನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರದಲ್ಲಿ ಆಶ್ರಯ ಕೊಡಲಾಗಿದೆ. ಹುಲಿ ಮರಿಗಳ ರಕ್ಷಣೆಯ ವಿವರವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ನೀಡಿದ್ದಾರೆ. ಸ್ವಾರಸ್ಯಕರ ಅನುಭವವನ್ನ ಹಂಚಿಕೊಂಡಿದ್ದಾರೆ ಡಿಸಿಎಫ್ ಪುರುಷೋತ್ತಮ್. ಕಾರ್ಯಾಚರಣೆ ಒಂದೊಂದು ಕಾರ್ಯಾಚರಣೆಯೂ ವಿಭಿನ್ನವಾಗಿತ್ತು. ನಾವು ಸ್ಟಾರ್ಟೆಡ್ ವಿತ್ ಅಕ್ಟೋಬರ್ 16ನೇ ತಾರೀಕು ಯಾವುದು ನಮ್ಮ ಬಡಗಲಪುರದಲ್ಲಾದಂಥ ಒಂದು ಇನ್ಸಿಡೆಂಟಿಂದ ಒಂದು ಕಾರ್ಯಾಚರಣೆಯೂ ವಿಭಿನ್ನವಾಗಿ ಮಾಡಿದ್ದೇವೆ. ಇರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳು, ಪಶುವೈದ್ಯಾಧಿಕಾರಿಗಳು ಮತ್ತು ಆನೆ ಕಾವಡಿಗಳು, ಆನೆ ತಂಡ ಎಲ್ಲ ಸೇರಿ ಫಸ್ಟ್ ಇದು ಹಿಡಿದ್ರೆ ತಾಯಿ ಹಿಡಿದ್ರೆ ಒಳ್ಳೆಯದು ಸರ್, ಅಥವಾ ಮರಿಗಳನ್ನ ಹಿಡ್ಕೋಬೇಕು. ತಾಯಿ ಹಿಡಿದ ಮೇಲೆ ತಾಯಿನ ಏನು ಮಾಡಬೇಕು, ಆಮೇಲೆ ಮರಿಗಳನ್ನ ಏನು ಮಾಡಬೇಕು ಅನ್ನೋದು ಇದರಲ್ಲಿ ನಾವು ವಿಭಿನ್ನವಾಗಿ ಒಂದೊಂದು ಕಾರ್ಯಾಚರಣೆಯೂ ಒಂದೊಂದು ರೀತಿಯಲ್ಲಿ ಸನ್ನಿವೇಶಕ್ಕೆ ಸಿಚುವೇಶನ್ ಹೆಂಗೆ ಡಿಮ್ಯಾಂಡ್ ಮಾಡುತ್ತೆ ಆ ರೀತಿಯ ಕಾರ್ಯಾಚರಣೆಯನ್ನು ನಡೆಸಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.